ನಮಸ್ತೆ ನನ್ನೆಲ್ಲ ಸ್ನೇಹಿತರಿಗೂ ವೆಲ್ಕಮ್ ಟು ಮೋಟಿವೇಶ್ನಲ್ ಟಾಕ್ಸ್ ಇನ್ ಕನ್ನಡ. ನಾಟಕೀಯ ಪ್ರಪಂಚವಿದು. ನಂಬಿಸಿ ಮುಳುಗಿಸುವ ಸಮಾಜದಲ್ಲಿ ಬದುಕುತ್ತಿರುವೆವು ನಾವು. ಜಾಗೃತಿ ಇರಲಿ. ಸಹನೆ ಇರುವವರೆಗೆ ಅಷ್ಟೇ ಅಲ್ಲ, ಉಸಿರು ಇರುವವರೆಗೂ ಹೋರಾಡುತ್ತಲೇ ಇರು. ಯಶಸ್ಸು ನಿನ್ನದಾಗುತ್ತದೆ, ಹಾಗೆ ಸೋಲು ನಿನ್ನ ಗುಲಾಮವಾಗುತ್ತದೆ. ಹಣವಿದ್ದರೆ ಮಾತ್ರ ಬರುವ ಸಂಬಂಧಿಕರು, ಅಂದವಿದ್ದರೆ ಮಾತ್ರ ಉಂಟಾಗುವ ಪ್ರೇಮ, ಅವಶ್ಯಕತೆಗಾಗಿ ಜೊತೆಗೂಡುವ ಸ್ನೇಹ ಯಾವತ್ತೂ ಶಾಶ್ವತವಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಅಂಥವರಿಂದ ಆದಷ್ಟು ದೂರವಿರಿ. ಜೀವನ ಪ್ರಶಾಂತವಾಗಿರುತ್ತದೆ. ನಾವು ಬದುಕುತ್ತಿರುವುದು ನೀತಿ ನಿಜಾತಿಯ ಪ್ರಪಂಚದಲ್ಲಿ ಅಲ್ಲ, ನಿಂದಿಸುವ ಪ್ರಪಂಚದಲ್ಲಿ. ಇಲ್ಲಿ ಬೆಳೆಯುವವರ ಮೇಲೆ ಎಲ್ಲರ ಕಣ್ಣುಗಳು. ಅದರಲ್ಲೂ ಮುಖ್ಯವಾಗಿ ಬಂಧು ಬಾಂಧವರಿಗೆ ತಮ್ಮವರ ಬೆಳವಣಿಗೆ ಸಹಿಸಲು ಕಷ್ಟ. ಸದ್ಯ ಮೇಲ್ನೋಟಕ್ಕೆ ಸಂತೋಷ ಪಡುವರು, ಆದರೆ ಒಳಗಡೆ ಅಸೂಯೆ ಭಾವನೆ ಕಟ್ಟಳೆಯುತ್ತದೆ. ಜಾಗೃತಿಯಿಂದ ಇರಿ. ಪ್ರೀತಿಸುವಷ್ಟು ಉನ್ನತ ಮನಸ್ಸು ಇಲ್ಲದಿದ್ದರೂ ತೊಂದರೆಯಿಲ್ಲ, ಆದರೆ ಮೋಸ ಮಾಡುವಷ್ಟು ಕೆಟ್ಟ ಗುಣ ಇರಬಾರದು. ಇದು ನಿನ್ನ ಜೀವನವನ್ನು ಕೂಡ ಸಹ ನಾಶ ಮಾಡುತ್ತದೆ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿ ಸ್ವಾರ್ಥಪರರೇ. ಬೀಳುವುದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಒಂದೊಂದು ಬಾರಿ ಈ ಜೀವನ ಅರ್ಥವೇ ಆಗುತ್ತಿಲ್ಲವಲ್ಲ ಅನಿಸುತ್ತದೆ. ಆಸೆ ಪಟ್ಟದ್ದು ಯಾವುದೂ ಸಿಗುತ್ತಿಲ್ಲವೆಂದು ಬೇಸರವಾಗುತ್ತದೆ. ಆಸೆ ಪಟ್ಟದ್ದು ಎಲ್ಲವೂ ಸಿಗುವುದಿಲ್ಲ, ಅಂದುಕೊಂಡದ್ದು ಯಾವುದೂ ನಡೆಯುವುದಿಲ್ಲ. ಆಸೆಗೆ ಅಂತ್ಯವಿಲ್ಲದಿದ್ದರೂ ಕಾಲಕ್ಕೆ ಸ್ಪಷ್ಟತೆ ಇರುತ್ತದೆ. ನಿನ್ನ ಜೀವನ ನಿನ್ನ ಕರ್ಮ ಫಲಿತದ ಅನುಗುಣವಾಗಿ ಯಾವ ಮಾರ್ಗದಲ್ಲಿ ನಡೆಯಬೇಕು ಅನ್ನುವುದನ್ನು ತಪ್ಪದೇ ನಿರ್ಧರಿಸುತ್ತದೆ. ಅದಕ್ಕಾಗಿ ಕುಗ್ಗಬೇಡ. ಈ ದಿನ ನೀನು ಪಡುವ ಕಷ್ಟವೇ ಮುಂದಿನ ದಿನಗಳಲ್ಲಿ ಈ ರೀತಿ ದುಃಖ ಪಡದ ಹಾಗೆ ಮಾಡುತ್ತದೆ. ಎಷ್ಟೇ ಕಷ್ಟಪಟ್ಟರೂ ಫಲಿತಾಂಶ ಸಿಗುತ್ತಿಲ್ಲವೆಂದು ಚಿಂತಿಸಬೇಡ. ಫಲಿತಾಂಶ ಸಿಗುವಷ್ಟು ಪ್ರಯತ್ನ ನಾನು ಮಾಡಿಲ್ಲವೆಂದು ಗುರುತಿಸಿ ಮತ್ತೆ ಪ್ರಯತ್ನಿಸುತ್ತಲೇ ಇರು. ಫಲಿತಾಂಶ ಸಿಗುವವರೆಗೂ ಪ್ರಯತ್ನ ಬಿಡಬೇಡ. ಏಕೆಂದರೆ ನಿನ್ನ ಫಲಿತಾಂಶ ಪಡೆಯಲು ನೀನಿನ್ನು ಎಷ್ಟು ದೂರವಿರುವೆ ಎಂದು ತಿಳಿಯಲು ನಿನ್ನಿಂದ ಸಾಧ್ಯವಿಲ್ಲ. ಹಾಗಾಗಿ ಪ್ರಯತ್ನ ನಿಲ್ಲಿಸದಿರು. ತಾಯಿಗೆ ಪ್ರೀತಿ ಹೆಚ್ಚು. ನೀನು ದುಃಖಪಟ್ಟರೆ ತಾಯಿಗೆ ತಡೆದುಕೊಳ್ಳಲು ಆಗುವುದಿಲ್ಲ. ತಂದೆಗೆ ಜವಾಬ್ದಾರಿ ಹೆಚ್ಚು. ನೀನು ತಪ್ಪು ದಾರಿ ಹಿಡಿದರೆ ನೋಡಲು ಆಗುವುದಿಲ್ಲ. ಒಬ್ಬರದು ಪ್ರೀತಿ, ಮತ್ತೊಬ್ಬರದು ಜವಾಬ್ದಾರಿ. ಇಬ್ಬರು ಸಮಾನರು. ತಂದೆ ತಾಯಿಯನ್ನು ಯಾವತ್ತೂ ವ್ಯತ್ಯಾಸ ಮಾಡಬಾರದು. ಜೀವನದಲ್ಲಿ ಕೆಲವೊಂದು ಕಳೆದುಕೊಳ್ಳುವುದು ಬೇರೆ, ಜೀವನವನ್ನೇ ಕಳೆದುಕೊಳ್ಳುವುದು ಬೇರೆ. ಜೀವನದಲ್ಲಿ ಯಶಸ್ವಿ ಆಗಬೇಕೆಂದರೆ ಕಷ್ಟವನ್ನು ಸಹಿಸಿಕೊಳ್ಳಬೇಕು. ಬದುಕಬೇಕೆಂದರೆ ಇಷ್ಟಗಳನ್ನು ಬದಲಾಯಿಸಿಕೊಳ್ಳಲೇಬೇಕು. ಬೇರೆ ದಾರಿಯಿಲ್ಲ. ಹೇಗೆ ಅಂತ್ಯವಾಗುತ್ತದೆ ಎಂಬುದು ಗೊತ್ತಿಲ್ಲದ ಈ ಜೀವನ ಹೇಗೆ ಬದುಕಬೇಕೆನ್ನುವ ಆಲೋಚನೆ ಏತಕ್ಕಾಗಿ? ಕೆಲವೊಂದು ಬಾರಿ ಅಂದುಕೊಳ್ಳುತ್ತೇವೆ, ಭಾರ ಮತ್ತು ಜವಾಬ್ದಾರಿಯನ್ನು ಹೊರುವುದಕ್ಕಿಂತ ಹೃದಯದಲ್ಲಿ ದುಃಖದ ಭಾರವನ್ನು ಹೊರುವುದು ಅತ್ಯಂತ ಕಠಿಣ. ನಿನ್ನೆಯ ಗತವನ್ನು ಹಾಗೆ ನಾಳೆಯ ಭವಿಷ್ಯವನ್ನು ಊಹಿಸಿಕೊಂಡು ಈ ದಿನದ ಸಂತೋಷವನ್ನು ಕಳೆದುಕೊಳ್ಳಬೇಡ. ಈ ವಿಡಿಯೋ ಏನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋವೊಂದಿಗೆ ಸಿಗುತ್ತೀನಿ. ಅಲ್ಲಿವರೆಗೂ ನನ್ನ ಚಾನೆಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.